ಏನಪ್ಪ ನಂದು ಗ್ರಾಚಾರ ಏನು ಸರಿ ಇಲ್ವಾ ಏನು ಗೊತ್ತಾಗ್ತಾ ಇಲ್ಲ. ನನ್ನ ಗಾಡಿದು ಕ್ರೌನಿದು ಪ್ರಾಬ್ಲಮ್ ಆಗಿ ಕ್ರೌನ್ ಬಿಚ್ ಅಂತ ಕೆಲಸ ಆಗ್ತಾಯಿದೆ. ಶೋರೂಮಲ್ಲಿ ಬಂದು ನೋಡಿದಾಗ ಕ್ರೌನ್ ಬಿಚ್ಚಬೇಕು ಅಂತ ಹೇಳಿದ್ರು. ಹಂಗಾಗಿ ಕ್ರೌನ್ ಬಿಚ್ಚೋಕ್ಕೆ ಅಂತೇಳಿ ಎಲ್ಲ ತಯಾರಿ ಮಾಡೋರೆ ಇವರೇ ನೋಡಿ, ನಮ್ಮ ಮೈನ್ ಮೆಕ್ಯಾನಿಕ್. ಅವ್ರು ಹೇಳಿದ್ರು ಏನು ತಲೆ ಬಿಸಿ ಮಾಡಬೇಡ, ಎಲ್ಲ ಸರಿ ಮಾಡ್ತೇನೆ ಅಂದರು. ನೋಡೋಣ ಯಾವಾಗ ಹೆಂಗೆ ಸರಿ ಮಾಡಿ ಕೊಡ್ತಾರಂತ ನೋಡಬೇಕು. 2 ದಿವಸ ಆಯಿತು ಗಾಡಿ ಶೋರೂಮಲ್ಲಿ ಇರೋದು, ಅಂದರೆ ಕ್ರೌನಿದ್ದು ಕೆಲಸ. ಮೊನ್ನೆ ಬಿಚ್ಚಾಕಿದ್ದಾರೆ, ಅನಂತರ ನಿನ್ನೆ ನನಗೆ ಬರೋಕ್ಕಾಗಿಲ್ಲ. ಇವತ್ತು ಗಾಡಿ ರೆಡಿ ಆಗಿದ್ದಾರೆ ಅಂತ. ಏನಪ್ಪ BS6 ಈ ಥರ 1,80,000 1,60,000 ಗೇರ್ ಬಾಕ್ಸು, ಹೌಸಿಂಗು ಎಲ್ಲ ಕೆಲಸ ಬರ್ತಾಯಿದೆ. ಏನು ಗೊತ್ತಾಗ್ತಾಯಿಲ್ಲ. BS6 ಪ್ರಭಾವನ ಏನು ಅಂತ ಗೊತ್ತಾಗ್ತಾಯಿಲ್ಲ. ನೋಡೋಣ. ಪಾರ್ಕಿಂಗು ಅರವಿಂದ್ ಮೋಟರ್ಸ್ ಮ್ಯಾಂಗ್ಳೂರಿನ ಪಾರ್ಕಿಂಗು. ಅದೇ ಪಾರ್ಕಿಂಗ್ ಅಂದರೆ ಗಾಡಿ ಎಲ್ಲ ಕೆಲಸ ಆಗಿ ತುಂಬ ಜಾಸ್ತಿ ಗಾಡಿ ಬಂದಾಗ ನಿಲ್ಸೋಕ್ಕೆ ಜಾಗ ಇರ್ತಾ ಇರಲಿಲ್ಲ ಮೊದಲೆಲ್ಲ. ಇವಾಗ ಎಷ್ಟು ದೊಡ್ಡ ಪಾರ್ಕಿಂಗ್ ಮಾಡೋರು ನೋಡಿ. ಈ ಪಾರ್ಕಿಂಗಲ್ಲಿ ಗಾಡಿ ಇಟ್ಟರೆ ಕೆಲಸ ಆದ ತಕ್ಷಣ ಗಾಡಿ ತಂದು ಇಲ್ಲಿಟ್ಟಿದ್ದಾರೆ. ನನ್ನ ಗಾಡಿ ಇಲ್ಲಿದೆ ನೋಡೋಣ. ಎಲ್ಲೋ ಒಂದು ಗ್ಯಾಪಲ್ಲಿ ಕಾಣ್ತಾ ಇತ್ತು. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ. ಇದು ನಮ್ಮ ಮಂಗಳೂರಿನ ಅರವಿಂದ್ ಮೋಟರ್ಸ್. ಯಾಕಪ್ಪ ಇಲ್ಲಿಗೆ ಬಂದೆ ಅಂತ ಅಂದ್ಕೊಳ್ತಿದ್ದೀರಾ? ನನ್ನ ಗಾಡಿದು ಕೆಲಸ ಇದೆ. ಅಂದರೆ ಮೊನ್ನೆ ರನ್ನಿಂಗಲ್ಲಿ ಬರಬೇಕಾದ್ರೆ ಕ್ರೌನಿದ್ದು ಸೌಂಡ್ ಬಂದಿತ್ತು. ಹಾಗಾಗಿ ಕ್ರೌನು ಬಿಚ್ಚಕ್ಕೆ ಅಂತೇಳಿ ಬಂದಿದ್ದೇನೆ. ನೋಡಿ, ಕ್ರೌನೆಲ್ಲ ಬಿಚ್ಚಿ ಸೆಟ್ ಮಾಡ್ತಾರೆ. ಅಂದರೆ ಬಿಚ್ಚಿ ಅದನ್ನು ನೋಡಬೇಕಲ್ಲ, ಚೆಕ್ ಮಾಡಬೇಕಲ್ಲ. ಹಾಗಾಗಿ ಬಿಚ್ಚಕ್ಕೆ ಸೆಟ್ಟಿಂಗ್ ಮಾಡ್ತವ್ರೆ ನೋಡಿ. ಬಿಚ್ಚೆಲ್ಲ ಆಯಿತು. ಕ್ರೌನೆಲ್ಲ ಬಿಚ್ಚಿ ಅದನ್ನು ತೊಗೊಂಡೋಗಿ ಒಳಗಡೆ ನೋಡಬೇಕು ಯಾವ ರೀತಿ ಏನಾಗಿದೆ, ಏನು ಕತೆ ಅಂತ ನೋಡಬೇಕಾದ್ರೆ ಅದರ ಹಲ್ಲಲ್ಲೆಲ್ಲ ಏನು ಕ್ರೌನಿದು ಹಲ್ಲಿರುತ್ತಲ್ಲ ಅದರಲ್ಲೆಲ್ಲ ಗ್ಯಾಪ್ ನೋಡಿ ಈ ಥರ ಆಗಿದೆ. ಅದನ್ನು ಏನು ಮಾಡೋದು, ಏನು ಕತೆ ನೋಡಬೇಕಾದ್ರೆ ಅದು ವಾರಂಟಿ ಇದೆ. ಹಂಗಾಗಿ ಬಿಚ್ಚಿ ವಾರಂಟಿ ಎಲ್ಲ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು. ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಕೊಟ್ಟರು. ಅಂದರೆ ಓದೋದ ದಿವಸವೇ ಬಿಚ್ಚಿದ್ರು. ಇಲ್ಲಾಂದರೆ ದೊಡ್ಡ ಕೆಲಸ ಎಲ್ಲ ಅಷ್ಟು ಬೇಗಾಗಿ ಮಾಡಲ್ಲ. ಹಾಗಾಗಿ ಆದಷ್ಟು ಬೇಗ ಬಿಚ್ಚಿಕೊಟ್ರು ನಮಗೆ. ಇವರೇ ಮೈನ್ ಮೆಕ್ಯಾನಿಕ್ಕು. ನೋಡಿ, ನೀಟಾಗಿ ಕೆಲಸನ ನನಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ತಾನೆ ಅಂತ ಹೇಳಿದರು. ಹಾಗಾಗಿ ಕ್ರೌನೆಲ್ಲ ನೋಡಿಕೊಂಡು ಅವತ್ತು ಸಾಯಂಕಾಲ ಆಯಿತು. ನಾನು ಏನು ಮಾಡಿದೆ ಅಂದರೆ ನೇರವಾಗಿ ಮನೆ ಕಡೆ ಹೊರಟೆ. ಯಾಕಂದರೆ ಒಂದು ದಿವಸದಲ್ಲಿ ಆಗುವಂಥ ಕೆಲಸ ಅಲ್ಲ, 2 ದಿವಸ ಬೇಕು. ಹಾಗಾಗಿ ಮಾರನೇ ದಿವಸ ಸಾಯಂಕಾಲ ಹೊತ್ತಿಗೆ ಆಗ್ಬೋದು ಅಂತ ಹೇಳಿದ್ರು. ಆದರೆ ನಾನು ಏನು ಮಾಡಿದೆ, ನೇರವಾಗಿ ಮನೆಗೆ ಹೋದೆ. ಅಲ್ಲಿಂದ ತುಂಬಾ ದೂರ ಇದೆ ಮನೆಗೆ ಹೋಗ್ಬೇಕಂದ್ರೆ. ಅಲ್ಲಿ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಅವ್ರ ಜೊತೆ ಎಲ್ಲ ಹೇಳಿ ಮಾತುಕತೆ ಎಲ್ಲ ಆಗಿ ಇನ್ನು ಮನೆಗೆ ಹೋಗ್ತೀನಿ ಅಂತೇಳಿ ನಾನು ಹೊರಟೆ ನನ್ನ ಮನೆ ಕಡೆಗೆ. ಅಂದರೆ ಕ್ರೌನ್ ಕೆಲಸ ಅಷ್ಟು ಸುಲಭದಲ್ಲಿ ಆಗಲ್ಲ. 2 ದಿವಸ ಆಯಿತು ಗಾಡಿ ಶೋರೂಮಲ್ಲಿ ಇರೋದು, ಅಂದರೆ ಕ್ರೌನಿದ್ದು ಕೆಲಸ. ಮೊನ್ನೆ ಬಿಚ್ಚಾಕಿದ್ದಾರೆ, ಅನಂತರ ನಿನ್ನೆ ನನಗೆ ಬರೋಕ್ಕಾಗಿಲ್ಲ. ಇವತ್ತು ಗಾಡಿ ರೆಡಿ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಗಾಡಿ ಹತ್ರ ಹೋಗೋಣ. ಗಾಡಿ ಯಾವ ಥರ ರೆಡಿ ಮಾಡಿಟ್ಟವ್ರೆ, ಏನು ಕತೆ ಎಲ್ಲ ವಾರಂಟಿ ಅಂತ ಹೇಳಿದ್ದಾರೆ. ವಾರಂಟಿಯಲ್ಲೇ ಮಾಡಿದಾರಲ್ಲ, ಅಮೌಂಟ್ ಏನಾದರೂ ಕೊಡಬೇಕಾ ಎಲ್ಲ ನೋಡಬೇಕು. ಇನ್ನು ಹೋಗಿ ಅಲ್ಲಿ ಅವ್ರು ಏನು ಹೇಳ್ತಾರೆ ನೋಡೋಣ. ಅಂದರೆ 3 ವರ್ಷ ಆಗಿಲ್ಲಲ್ಲ ಗಾಡಿಗೆ, ಹಂಗಾಗಿ ಫುಲ್ ವಾರಂಟಿಯಲ್ಲೇ ಸಿಗಬೇಕು. ಅಂದರೆ ನಮ್ಮದು ಪಿನ್ ಟು ಪಿನ್ ಕೆಲಸ ಎಲ್ಲ ಶೋರೂಮಲ್ಲೇ ಮಾಡೋದು. ಶೋರೂಮಲ್ಲಿ ಮಾಡಿಲ್ಲ ಅಂದರೆ ಮಾತ್ರ ವಾರಂಟಿ ಸಿಗೋಲ್ಲ. ಅದಕ್ಕೆ ಉದಾಹರಣೆ ನನ್ನ ಸ್ನೇಹಿತನ ಗಾಡಿ ಆಲ್ರೆಡಿ ಇವಾಗ ಒಂದು ಕಡೆ ಗೇರ್ ಬಾಕ್ಸ್ ಇದು ಕೆಲಸ ಆಯಿತು. ಅಲ್ಲಿ ತುಂಬಾ ಚಾರ್ಜ್ ಮಾಡೋರು ಅಂತೇಳಿ ನನ್ನ ಹತ್ರ ಹಂಚ್ಕೊಂಡಿದ್ದಾರೆ. ಏನಪ್ಪ BS6 ಈ ಥರ 1,80,000 1,60,000 ಗೇರ್ ಬಾಕ್ಸು, ಹೌಸಿಂಗು ಎಲ್ಲ ಕೆಲಸ ಬರ್ತಾಯಿದೆ. ಏನು ಗೊತ್ತಾಗ್ತಾಯಿಲ್ಲ. BS6 ಪ್ರಭಾವನ ಏನು ಅಂತ ಗೊತ್ತಾಗ್ತಾಯಿಲ್ಲ. ನೋಡೋಣ. ಇಂತ ನನಗೆ ಗೇಟ್ ಪಾಸ್ ಸಿಕ್ತು. ಗಾಡಿ ಟ್ರಾಲೆಲ್ಲ ನೋಡಿ. ಗಾಡಿನ ಇವಾಗ ಇಲ್ಲಿಡಲ್ಲ, ಆ್ಯಡಲ್ಲಿ ಇಡ್ತಾರಂತೆ. ಅಲ್ಲಿ ಆ್ಯಡ್ ಇದೆ. ಹೊಸ ಸಿಸ್ಟಮ್ ಮಾಡೋರೆ. ಇಲ್ಲಾಂದರೆ ಇಲ್ಲೆಲ್ಲಾದರೂ ಪಾರ್ಕಿಂಗ್ ಮಾಡ್ತಾಯಿದ್ರು. ಇವಾಗ ಹಂಗಲ್ಲ, ಡೈರೆಕ್ಟಾಗಿ ಗಾಡಿನ ತೊಗೊಂಡೋಗಿ ಕೆಲಸ ಮುಗಿದ ತಕ್ಷಣ ಪಾರ್ಕಿಂಗಲ್ಲಿ ಹಾಕ್ತಾರೆ. ಅರವಿಂದ್ ಹತ್ರ ಇವತ್ತು ಎಷ್ಟು ಬಿಲ್ ಆಗಿರ್ಬೋದು ಅಂತ ಅಂದ್ಕೊಳ್ತೀರಾ? 236 ರೂಪಾಯಿ. ಅಂದರೆ ವಾರಂಟಿ ಇದೆ ಕಾರಣ 236 ರೂಪಾಯಿಗೆ ನನ್ನ ಗಾಡಿದು ಕ್ರೌನಿದ್ದು ಕೆಲಸ ಆಯಿತು, ಹೌಸಿಂಗಿದ್ದು. ಪಾರ್ಕಿಂಗು ಅರವಿಂದ್ ಮೋಟರ್ಸ್ ಮ್ಯಾಂಗ್ಳೂರಿನ ಪಾರ್ಕಿಂಗು. ಅದೇ ಪಾರ್ಕಿಂಗ್ ಅಂದರೆ ಗಾಡಿ ಎಲ್ಲ ಕೆಲಸ ಆಗಿ ತುಂಬ ಜಾಸ್ತಿ ಗಾಡಿ ಬಂದಾಗ ನಿಲ್ಸೋಕ್ಕೆ ಜಾಗ ಇರ್ತಾ ಇರಲಿಲ್ಲ ಮೊದಲೆಲ್ಲ. ಇವಾಗ ಎಷ್ಟು ದೊಡ್ಡ ಪಾರ್ಕಿಂಗ್ ಮಾಡೋರು ನೋಡಿ. ಈ ಪಾರ್ಕಿಂಗಲ್ಲಿ ಗಾಡಿ ಇಟ್ಟರೆ ಕೆಲಸ ಆದ ತಕ್ಷಣ ಗಾಡಿ ತಂದು ಇಲ್ಲಿಟ್ಟಿದ್ದಾರೆ. ನನ್ನ ಗಾಡಿ ಇಲ್ಲಿದೆ ನೋಡೋಣ. ಎಲ್ಲೋ ಒಂದು ಗ್ಯಾಪಲ್ಲಿ ಕಾಣ್ತಾ ಇತ್ತು ನೋಡಿ, ಇಲ್ಲಿಟ್ಟವ್ರೆ. ಇಲ್ಲಿಂದ ಗಾಡಿ ತೊಗೊಂಡು ಹೋಗ್ಬೋದು ಲೋಡಿನ ಕಡೆಗೆ. ನನಗೊಂದು ಲೋಡ್ ಸೆಟ್ ಆಗಿದೆ ಕೇರಳ ಕಡೆಗೆ. ಅದು 2 ಗಾಡಿ ಜೊತೆಗೆ ಇನ್ನೊಂದು ನಮ್ಮ ಓನರ್ ಗಾಡಿ ಬರ್ತದೆ ಲೋಡಿಗೆ. ಅವ್ರನ್ನ ವೆಯ್ಟಿಂಗು. ಆನಂತರ ಇಲ್ಲಿಂದ ಅಲ್ಲಿಗೆ ಹೋಗೋಣ ಲೋಡಿಂಗ್ ಪಾಯಿಂಟಿಗೆ. 1 ಗಂಟೆ ಮುಟ್ಟಬೇಕು ಅಂತ ಹೇಳಿದ್ದಾರೆ ಲೋಡಿಂಗ್ಗೆ. ಕ್ರೌನೆಲ್ಲ ಸೆಟ್ಟಾಗಿದೆ. ಅಂದರೆ ಫುಲ್ಲು ಕೆಲಸ ಆಯಿತು ಗಾಡಿದು. ಮೊನ್ನೆ ಗೇರ್ ಬಾಕ್ಸು, ಇವತ್ತು ಹೌಸಿಂಗು. ಡಪ್ಪಲ್ ಹಾಕಿ ಆಯಿತು, ಶೋರೂಮಿಂದ ಹೊರಟಾಯಿತು. ಇನ್ನು ಲೋಡಿಂಗ್ ಕಡೆಗೆ ನಮ್ಮೊಂದು ಇನ್ನೊಂದು ಓನರ್ ಗಾಡಿ ಬರ್ತಾಯಿದೆ. ಅವ್ರನ್ನ ವೆಯ್ಟಿಂಗು. ಇವಾಗೆಲ್ಲಾದರೂ ಸೈಡ್ ಮಾಡಿ ಅವ್ರನ್ನ ಜೊತೆಗೆ ಹೋಗೋದು ಲೋಡಿಂಗ್ ಪಾಯಿಂಟಿಗೆ. ಲೋಡಿಂಗ್ ಎಲ್ಲಿಗಪ್ಪ ಅಂದರೆ ಕೇರಳ ಕೊಚ್ಚಿ ಕಡೆಗೆ ನನ್ನ ಪಯಣ ಅಂತ ಹೇಳ್ಕೊಂಡು. ಇವತ್ತು 2 ದಿವಸ ಶೋರೂಮಲ್ಲೇ ಗಾಡಿ ಇದ್ದ ಕಾರಣ ಯಾವುದೇ ಲೋಡ್ ಏನು ಮಾಡೋಕ್ಕಾಗಿಲ್ಲ. ಇವತ್ತೇನಾದರೂ ಲೋಡ್ ಸೆಟ್ ಆಗಿದ್ದೀರಾ ಅಂತ ತೊಗೊಂಡು ಹೋಗೋದೆ.
ಮತ್ತೇನಪ್ಪ ಈ ಕಡೆಯಿಂದೆಲ್ಲ ಗಾಡಿಗಳೆಲ್ಲ ಬರ್ತಾವೆ, ಏನು ಕತೆ ಗೊತ್ತಾಗ್ತಾ ಇಲ್ಲ. ಇದೊಂದು ಗಾಡಿ ಪಾಸ್ ಆಗಬೇಕಾದ್ರೆ ಫುಲ್ಲು ಬ್ಲಾಕ್ ಆಗುತ್ತೆ. ಇಂಥ ಒಂದು ಗಾಡಿ ಬಂದರೆ ಅಷ್ಟೇ. ಮಧ್ಯಾಹ್ನ ಹೊತ್ತಿಗೆ ಪೊಲೀಸ್ ಚೆಕ್ಕಿಂಗು ಜಾಸ್ತಿ ಆಗಿತ್ತು. ಎಲ್ಲೆಲ್ಲೂ ಗಾಡಿ ನಿಲ್ಸಂಗಿಲ್ಲ ಅಂತ ಸರ್ಕಾರ ಗಾಡಿ ಬರೋ ತನಕ ವೆಯ್ಟ್ ಮಾಡೋಣ ಅಂತ ಎಲ್ಲಿ ಗಾಡಿ ನಿಲ್ಲಿಸೋದು ಅಂತ ನೋಡೋದು. ಅಲ್ಲೆಲ್ಲ ರೋಡಿನ ಕಾಮಗಾರಿ ನಡೀತಾ ಇದೆ. ಅಲ್ಲೊಂದು ಸ್ವಲ್ಪ ಜಾಗ ಇದೆ, ಸೈಡ್ ಹಾಕ್ಬೋದು. ಬರೋ ತನಕ ಸೈಡ್ ಪಾರ್ಕಿಂಗ್ ಗಾಡಿ ಸೈಡ್ ಹಾಕಲ್ಲ. ಇದು ನಮ್ಮ ಓನರ್ ಗಾಡಿ ಬಂತು, ಹಿಂದ್ಗಡೆ ಇದೆ. ನಾನು ಲೋಡಿಂಗ್ ಪಾಯಿಂಟಿಗೆ ಇನ್ನೇನು ಒಂದು 5-6 ಕಿಲೋಮೀಟರ್ ಇದೆ ಅಷ್ಟೇ ಲೋಡಿಂಗ್ ಹೋಗೋಕ್ಕೆ. ಆಂಬುಲೆನ್ಸ್ ಆವಾಗೊಂದು ಸೈರೋ ನಡೀತಾ ಇದೆ. ಹೋಗಿ 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 ಆಂಬುಲೆನ್ಸ್ ಅಂದರೆ ಅಲ್ಲಿ ಸಿಗ್ನಲ್ ಇತ್ತಲ್ಲ, ಸಿಗ್ನಲಲ್ಲಿ ಜಾಮ್ ಆಗಿತ್ತು. ಗಾಡಿಗೆ ಹವಾ ಕಮ್ಮಿ ಇತ್ತು, ಅಂದರೆ ಗಾಳಿ ಕಮ್ಮಿ ಇತ್ತು. ಫ್ರಂಟು ಬ್ಯಾಕು ಎಲ್ಲ ಗಾಳಿ ಚೆಕ್ ಮಾಡಿ, ನನ್ನ ಗಾಡಿ ಮತ್ತು ನನ್ನ ಓನರ್ ಗಾಡಿ 2 ಗಾಡಿನ ಗಾಳಿ ಎಲ್ಲ ಚೆಕ್ ಮಾಡಿ ಅಲ್ಲಿಂದ ಇನ್ನು ಲೋಡಿಂಗ್ ಪಾಯಿಂಟಿಗೆ ಹೋಗಬೇಕು. ಸ್ವಲ್ಪನೇ ದೂರ ಇರೋದು, ಹಾಗಾಗಿ ಅಲ್ಲೇ ಹೋಗ್ಬೇಕು. ದಾರಿಯಲ್ಲೇ ಟೈರ್ ಶಾಪ್ ಸಿಗ್ತಾ, ಅಲ್ಲೇ ಹೋಗಿ ಗಾಳಿ ಎಲ್ಲ ಚೆಕ್ ಮಾಡಿ ಅಲ್ಲಿಂದ ನೇರವಾಗಿ ಮಿಲಿಟ್ರಿ ಗಾಡಿ ಥರ ಇತ್ತು. ಲೋಡಿಂಗ್ ಪಾಯಿಂಟಿಗೆ ಬರೇ ಒಂದು 2 ಕಿಲೋಮೀಟ್ರ್ ಅಷ್ಟೇ. ಅಂತಿಂತು ನಮ್ಮ 2 ಗಾಡಿ ಲೋಡಿಂಗ್ ಪಾಯಿಂಟಿಗೆ ತಲುಪಿದ್ದೀವಿ. ಇದುವೇ ಲೋಡಿಂಗ್ ಪಾಯಿಂಟ್. ಇಲ್ಲಿಂದ ನಮ್ಮ HP ಗ್ಯಾಸ್ ಇದೆಲ್ಲ ಅದ್ರ ಒಳಗಡೆ ಬರಬೇಕು. ಇಂಕ್ಲೂ ಅಂತೇಳಿ ಲೋಡಿಂಗ್ ಪಾಯಿಂಟ್, ಲೋಡಿಂಗ್ ಆಗುವಂಥ ಜಾಗ. ಡಾಮರ್ ಲೋಡು ಅಂದರೆ ಟಾರ್, ಆ ಲೋಡಿಂಗು. ಇಲ್ಲಿ ನಮ್ಮದಲ್ಲದೆ ಇನ್ನು ತುಂಬಾ ಗಾಡಿ ಇತ್ತು. ನಿತ್ಯಾನಂದ ಗಾಡಿ ಇತ್ತು. ನಿತ್ಯಾನಂದ ಕಳೆದ ಸಲ ನಾನು ಸಕ್ಕರೆ ತುಂಬ್ಕೊಂಡೋದಲ್ಲ, ಅದು ಇವರಿಗೇನೆ ನಿತ್ಯಾನಂದ ಕಂಪ್ನಿಯವರಿಗೆ, ಅವ್ರದ್ದು ಗಾಡಿ ಇತ್ತು. ಆಮೇಲೆ ಕೇರಳ ಗಾಡಿ ಇತ್ತು. ತುಂಬಾ ಲೈನಿದ್ದು ತುಂಬ ಗಾಡಿ ಇತ್ತು. ಅಂದರೆ ಅಲ್ಲಿ ತುಂಬ ಗಾಡಿಗಳು ಅವತ್ತು ಲೋಡ್ ಆಗ್ತದೆ ಕೊಚ್ಚಿಗೆ. ಎಷ್ಟು ಗಾಡಿಗಳು ಅಂತ ಅಂದರೆ 10 ಗಾಡಿ ಎಲ್ಲ ಲೋಡ್ ಆಗಿದೆ. ಹಾಗಾಗಿ ಇದು ಲೋಡಿಂಗ್ ಪಾಯಿಂಟ್. ಇಲ್ಲಿ ಅಲ್ಲಿ ಲೋಡಿಂಗಾಗಿ ವೆಯ್ಟಿಂಗ್. ನಾವು ಲೋಡಾಗಿ ಗಾಡಿ ಹೊರಟಿ, ಲೋಡೆಲ್ಲ ಆಯಿತು. ನಮ್ಮ ಸೌಕಾರ ಗಾಡಿ ಮುಂದೆ, ಆಮೇಲೆ ನನ್ನ ಗಾಡಿ. ಟೋಟಲ್ 5-6 ಗಾಡಿ ಲೋಡ್ ಆಗಿದೆ. ಒಂದೇ ಕಂಪ್ನಿಗೆ ಲೋಡ್ ಆಗಿರೋದು. ಡಾಮರ್ ಲೋಡಿಂಗ್ ನಮ್ದು 2 ಗಾಡಿ, ಆಮೇಲೆ ಬೇರೆ ತುಂಬ ಗಾಡಿ ಇದೆ. ಜೊತೆಗೊಂದು ಹೆಚ್ಚು ಕಮ್ಮಿ ಒಂದು 7-8 ಗಾಡಿ ಲೋಡ್ ಆಗಿದೆ ಇವತ್ತು. ಬೆನ್ಸಲ್ಲಿ ನೋಡಿ ಯಾವ ಥರ ಲೋಡ್ ಆಗಿ ಯಾವ ಥರ ಕಾಣ್ತಾ ಇದೆ. ಅಂತಿಂತೂ ನಮ್ಮ ನಂತೂರ್ ಹತ್ರ ಮುಟ್ತಾ ಬಂದೆ. ನಂತೂರಂತೂ ಬ್ಲಾಕ್ ಇರಲಿಲ್ಲ ಇವತ್ತು, ಅಂದರೆ ನೈಟ್ ಅಲ್ವಾ, ಹಂಗಾಗಿ ಏನೋ ಗಾಡಿಗಳು ಸ್ವಲ್ಪ ಕಮ್ಮಿ ಇತ್ತು. 9:00 ಆಗ್ತಾ ಬಂತು. ಲೋಡ್ ಮಾಡಿ ಕೊಚ್ಚಿಗೆ ಓಡುವಾಗ 9:00. ನೋಡ್ಬೇಕು ಬೆಳಿಗ್ಗೆ ಎಷ್ಟು ಆಗ್ತದಾ ಇಲ್ವಾ ಅಂತೇಳಿ. ಬೆಳಿಗ್ಗೆ ಆಗ್ತದ ಸಾಯಂಕಾಲ ಆಗ್ತದೆ ಅಂತ ನೋಡುವ. ಬ್ಲಾಕ್ ಇಲ್ಲ ಅಂದರೆ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ನೋಡಿ ಬೈಕ್ ಅವ್ನು ಬರೋಕ್ಕೆ ನೋಡ್ತಾನೆ, ಎಲ್ಲಿಗೆ ಬರ್ತೀಯಪ್ಪ, ಇರೋ ನಾನೊಂದು ಪಾಸ್ ಆಗ್ತೇನೆ ಆಮೇಲೆ ಬಾ. ಇಲ್ಲೇನಪ್ಪ ಲೈಟಿಂಗ್ಸ್ ಹಾಕೋರೆ, ಏನು ಕತೆ ಗೊತ್ತಿಲ್ಲ. ಇದೇನು ಮದುವೆ ಫಂಕ್ಷನ್, ಜಾತ್ರೆ 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 ಜಾತ್ರೆ. ಜಾತ್ರೆ ಐತೆ, ಹಂಗಾಗಿ ಇಲ್ಲಿ ಟ್ರಾಫಿಕ್ ಜಾಮ್. ಕೇರಳ, ವೆಲ್ಕಮ್ ಟು ಕೇರಳ. ಕನ್ಯಾಕುಮಾರಿಗೆ 692 ಕಿಲೋಮೀಟರ್ ಇದೆ ಇಲ್ಲಿಂದ. ನಮ್ಮ 2 ಗಾಡಿ ಇವತ್ತು ಕೊಚ್ಚಿ ಗಾಡಿಗೆ ಡಾಮರ್ ಅಂದರೆ ಟಾರ್ ಲೋಡ್ ಮಾಡಿ ಹೋಗೋದು. ಡಾಮರ್ ಅಂದರೆ ಟಾರ್ 2 ಗಾಡಿ ಜೊತೆಗೆ ನೋಡಿ. 1 ಗಾಡಿ ಮುಂದೆ ಹೋಗ್ತಾ ಇದೆ. ಅಲ್ಲಿ ಲೋಡ್ ಹಾಕಿ 7-8 ಗಾಡಿ ಆಗಿದೆ ಅಂತ ಹೇಳ್ತಾರೆ ಅವಾಗ. ಅದೇ ಥರ ಒಂದು 7-8 ಗಾಡಿ ಆಗಿದೆ. ನಿತ್ಯಾನಂದ ಗಾಡಿ 12 ವೀಲ್ ಅಂತ ಆಗಿದೆ. 12 ವೀಲ್ ಅಲ್ಲ, 14 ವೀಲ್. ಮಾರ್ನಿಂಗ್ ಮಾಯಿ ಹತ್ರ ಬಂದೆ. ರಾತ್ರಿ ಇಡೀ ಬಂದು ನಿದ್ದೆ ಬಂತು. ಅಷ್ಟರಲ್ಲಿ ಮಾಯಿ ಹತ್ರ ಸೈಡ್ ಹಾಕಿ ನಿದ್ದೆ ಮಾಡಿ ಬೆಳಿಗ್ಗೆ ಹೊರಟೆ. ಹಗಲೊತ್ತು ಹೋಗ್ಬೇಕಾದ್ರೆ ಇದೇ ಸಮಸ್ಯೆ, ಫುಲ್ಲು ಬ್ಲಾಕ್, ಅಲ್ಲಲ್ಲಿ ಬ್ಲಾಕು. ಅದಕ್ಕೆ ನಾವು ಯಾವಾಗಲೂ ರಾತ್ರಿಯೇ ಹೋಗೋದು. ಈ ಬ್ಲಾಕಲ್ಲಿ ಸಿಕ್ಕಾಕೊಂಡ್ರೆ ಅಷ್ಟೇ, ಗಾಡಿ ಮೈಲೇಜ್ ಇರಲ್ಲ, ನಮ್ಮ ಕೈಕಾಲು ನೋಯ್ತದೆ. ಕೊಯ್ಲಾಂಡಿ ಫುಲ್ಲು ಬ್ಲಾಕು.
ಇಂಥ ಬ್ಲಾಕ ಚಾಮು ವೆಲಾಂಡಿ ಅದು ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಲ್ಲ ಅಂತಿಂತು ಕ್ಯಾಲಿಕೇಟ್ ಬೈಪಾಸ್ ಹತ್ರ ಮುಟ್ತಾ ಬಂದ್ವಿ. ಇನ್ನು ಸ್ವಲ್ಪ ಮುಂದೆ ಹೋದರೆ ಟೋಲ್ ಗೇಟ್ ಅಂತ ಎಂತ ಇಲ್ಲಿ ಈ ಥರ ಜನ ಸೇರೋರೆ. ಫಾಸ್ಟಾಗಿಗೆ ಜನ ಸೇರೋರೆ ನೋಡಿ. ಇದು ಕ್ಯಾಲಿಕೇಟ್ ಬೈಪಾಸ್ ಟೋಲು. ಅಲ್ಲಿಂದ ಹೋಗೋಕ್ಕಾಗತ್ತಾ? ಶಾರ್ಟ್ಕಟ್ ಉಂಟು ಅಲ್ಲಿಂದ. ಕಾರವರಿಗೆಲ್ಲ ಆರಾಮ ಅದೇ ರೂಟಲ್ಲಿ ಹೋಗು. ಏನು ಲಾರಿಯವ್ರಿಗೆ ಇದು ಹೋಗಲ್ಲ, ಕಾರವ್ರಿಗೆ ಮಾತ್ರನಾ? ನೀವೆಂತದ ಸುಮ್ಮನೆ ಕ್ಯಾಲಿಕೇಟ್ ಟೋಲು ವೆರೈಟಿ ಆಗಿದೆ. हम लोग का एक ग्लास चाय दे दो ना, तुम लोग भी तो हम लोग का नहीं देगा। हाँ चाय मैडम, मैं तो ऐसे मत बोलने का यार, क्या यार लग गया। तुम लोग चाय पीते हम लोग को नहीं चाय, ले लो। लेगा नहीं देगा क्या भैया? चाय देना पड़ता है ना। हाँ ಕಡೆಯಿಂದ ಬರಬೇಕಾದ್ರೆ ಆಟೋನು, ಈ ಕಡೆಯಿಂದ ಕೊಚ್ಚಿಯಿಂದ ಮಂಗಳೂರು ಕಡೆಗೆ ಹೋಗೋರಿಗೆ ಈ ಟೋನು. ಒಂದೇ ಲೈನಲ್ಲಿ ಇಲ್ಲ, ಫುಲ್ ಟೋಲ್ ಇದೆ ಇಲ್ಲಿ ಜಾಗ. ಸರ್ವಿಸ್ ರೋಡ್ ಮಾತ್ರ ಕೊಟ್ಟಿಲ್ಲ, ಕೊಡ್ಬೇಕಷ್ಟೇ. ಸರ್ವಿಸ್ ರೋಡ್ ಆಗಿಲ್ಲ, ಟೋಲ್ ಮಾತ್ರ ಟೋಲಾಗಿ ಸರ್ವಿಸ್ ರೋಡ್ ಕೊಟ್ಟಿಲ್ಲ. ನಮ್ಮ ಸಾವ್ಕಾರ ಗಾಡಿ ಬೆಂಜು ಹೋಯ್ತಾ ಇದೆ, ಅದರಿಂದ ನಾವು ಹೋಯ್ತಾ ಇದ್ದೀವಿ. ಬೆಂಜು bloque, Maria bloque, Yaba bloque. ಮಂಗಳೂರಿಂದ ಕೊಚ್ಚಿ ತನಕ ಇದೇ ಥರ ರೋಡ್ ಇದ್ದಿದ್ರೆ ತಲೆ ಬಿಸಿ ಮಾಡುವಂಥ ಸಂದರ್ಭನೇ ಇರಲಿಲ್ಲ. ಯಾಕಂದರೆ 8-9 ಗಂಟೆಯಲ್ಲಿ ರೀಚ್ ಆಗ್ಬೋದು. ಇದು ಅರ್ಧ ರೋಡ್ ಕೆಲಸ ಇನ್ನೂ ಬಾಕಿ ಇದೆ. ಹಂಗಾಗಿ 12-13 ಗಂಟೆ ತಗೊಳುತ್ತೆ ರೀಚ್ ಆಗೋಕ್ಕೆ ಅಲ್ವ? 13 ಗಂಟೆ ಎಲ್ಲ ಆಗುತ್ತಲ್ಲ ಹೆಚ್ಚು ಕಮ್ಮಿ. ಹಾಂ, ಗಾಳಿ ಏನು ಮಳೆ ಬರೋ ಸಾಧ್ಯತೆ ಇದೆ ಅಂತ. ಮೋಡ ಫುಲ್ ಬಿದ್ದಿದೆ, ಮೋಡ ಆವರಿಸಿದೆ ಅಲ್ವಾ? ಮಳೆ ಬರುತ್ತಾ? ಬರ್ಬೋದಾ ಮಳೆ ಬಂದರೆ ಡಾಮರ್ ಗಟ್ಟಿ ಆಗುತ್ತಾ? ಕ್ಯಾಲಿಕೇಟ್ ಬೈಪಾಸಿಂದ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಹೊರಟ. ಅಲ್ಲಿ ಲಾರಿ ಪಾರ್ಕಿಂಗ್ ಒಂದು ಜಾಗ ಇದೆ, ಅಲ್ಲಿ ಫ್ರೆಶ್ ಅಪ್ ಆಗೋಕ್ಕೆ ಕ್ಲೀನಾಗಿರುತ್ತೆ. ಕ್ಯಾಲಿಕೇಟ್ ಬೈಪಾಸ್ ಬಿಟ್ಟು ಮುಂದೆ ಬರಬೇಕಾದ್ರೆ ಇನ್ನು ಹೋಗ್ಬೇಕು ಅನ್ಲೋಡ್ ಪಾಯಿಂಟಿಗೆ. ಲೊಕೇಶನ್ ಬಂದುಬಿಟ್ಟು 204 ಕಿಲೋಮೀಟ್ರ್ ತೋರಿಸ್ತಾ ಇದೆ ಇಲ್ಲಿಂದ. ಸಾಯಂಕಾಲ ಆಗ್ಬೋದು ಮುಟ್ಟುವಾಗ. ಇವತ್ತು ಖಾಲಿ ಆಗುತ್ತಾ ಇಲ್ಲ ನೋಡಬೇಕಷ್ಟೇ. ನೋಡೋಣ ಅಲ್ಲಿ ಹೋಗಿ ಖಾಲಿ ಮಾಡ್ತಾರಾ. ತುಂಬ ಗಾಡಿ ಲೋಡ್ ಆಗಿದೆಯಲ್ಲ, ಹಂಗಾಗಿ ಒಂದೇ ದಿವಸ ಎಲ್ಲ ಗಾಡಿ ಖಾಲಿ ಆಗಲ್ಲ. ಯಾವ ಥರ ಮಾಡೋರು ರೋಡ್ನ ನೋಡಿ, ಸಖತ್ತಾಗಿಲ್ವಾ? ಇದು ಪೂರ್ತಿ ಫಿನಿಶಿಂಗ್ ಆದರೆ ಮಾತ್ರ ಒಂದು ಲೆವೆಲ್, ಕೇರಳ ರೂಟ್ ಒಂದು ಲೆವೆಲ್ ಅಂತ ಹೇಳ್ಬೋದು. ಬೇರೆನೇ ಲೆವೆಲ್ ಅಂತೀವಲ್ಲ ಹಂಗೆ. ಇದೊಂದು ಫ್ಲೈಓವರ್ ನೋಡಿ ಎಷ್ಟು ಉದ್ದ ಇದೆ ಅಲ್ಲ, ಅಷ್ಟೇ ಎತ್ತರದಲ್ಲಿದೆ. ಇದರಲ್ಲಿ ನಿಧಾನಕ್ಕೆ ಹೋಗ್ಬೇಕಂದ್ರೆ ರೋಡ್ ಗಾಡಿ ಅಲ್ವಾ, ಡೌನ್ ಇಳ್ಕೊಂಡು ಹೋಗೋದು, ಅದಕ್ಕೆ ಗೇರಲ್ಲಿ ಇಳಿಸೋದು. ಯಾಕಂದರೆ ಸುಮ್ಮನೆ ಬ್ರೇಕು ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಬ್ರೇಕ್ ಡ್ರಮ್ ಹೀಟ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ನಿಧಾನ ಗೇರಲ್ಲಿ ಇಳಿಸ್ಕೊಂಡು ಹೋಗೋದು. ಅದು ಹಗಲೊತ್ತು ಬೇರೆ ಡಬ್ಬಲ್ ಹೀಟು, ಬಿಸಿಲೆಂದು ಮತ್ತು ಡಾಮರ್ ಇದಾದ ಡಬ್ಬಲ್ ಹೀಟ್ ಆಗುತ್ತೆ. ನಮ್ಮ ಸಾವ್ಕಾರ ಗಾಡಿ ಮುಂದೆನೇ ಹೋಗ್ತಾ ಇದೆ. ಬೆಂಜೆ ಅದು ಒಂದೇ ಲೆವೆಲಲ್ಲಿ ಹೋಗ್ತಾ ಇದೆ. ನಮ್ದಂಗಲ್ಲ, ಅಪ್ಪು ಬಂದರೆ ಸ್ಲೋ ಆಗುತ್ತೆ. ಬಿಸಿಲು ಅಂದರೆ ಬಿಸಿಲು. ಇಷ್ಟು ತನಕ ಮೋಡ ಆಯಿತು, ಇವಾಗ ತುಂಬಾ ಬಿಸಿಲು. ಟಾಟಾ ಬಾಯ್. ಕೊಚ್ಚಿ ಹತ್ರ ಮುಟ್ತಾ ಬಂದೆ. ಕಲಮಶ್ಶೇರಿ ಅನ್ಲೋಡಿಂಗ್ ಪಾಯಿಂಟು, ಇನ್ನೇನು 2 ಕಿಲೋಮೀಟರ್ ಅಷ್ಟೇ. ಆದರೆ ಇವತ್ತು ಅನ್ಲೋಡ್ ಆಗೋದು ಡೌಟು. ಸಾಯಂಕಾಲ ಆಯಿತು ಅಂದರೆ ಹಗಲೊತ್ತು ಕೇರಳ ರೂಟಲ್ಲಿ ಬರೋದು ತುಂಬಾ ಕಷ್ಟ. ಅಷ್ಟು ಟ್ರಾಫಿಕ್ಕು, ರೋಡ್ ಚಿಕ್ಕದಾಗಿರುತ್ತಲ್ಲ, ಹಂಗಾಗಿ ಫುಲ್ಲು ಟ್ರಾಫಿಕ್ಕು. ಇವಾಗ ಅಲ್ಲಿ ಮುಂದ್ಗಡೆ ಬೆಂದು ನಮ್ಮ ಓನರ್ ಗಾಡಿ ಹೋಗ್ತಾ ಇದೆ. ಹಿಂದ್ಗಡೆಯಿಂದ ನಾನು ಆಲ್ರೆಡಿ ನಿನ್ನೆ ಲೋಡ್ ಆಗಿರೋಂಥ 2-3 ಗಾಡಿಗಳು ಬಂದು ತಲುಪಿದೆ. ನಾವೇ ಲೇಟ್ ಸ್ವಲ್ಪ ಇದೆಲ್ಲ ಮಾಡಿ ಬಂದಾಗ ಸ್ವಲ್ಪ ಲೇಟ್ ಆಯಿತು. ಅನ್ಲೋಡ್ ಪಾಯಿಂಟ್ ತುಂಬಾ ಗಾಡಿಗಳಿವೆ. ಲೋಡ್ ಬಂದಿದ್ದರಲ್ಲಿ ಎಲ್ಲ ಗಾಡಿಗಳು ಇಲ್ಲೇ ಬಂದು ನಿಂತಿದೆ ನೋಡಿ. ನಮ್ಮ ಬೆಂಜು ಇತ್ತು, ಅದ್ರ ಮೇಲೆ ನೋಡಬೇಕಾದ್ರೆ ಅಲ್ಲಿ ಯಾವುದೆಲ್ಲ ಗಾಡಿಗಳೆಲ್ಲ ಲೋಡ್ ಆಗಿತ್ತು ಅದರಲ್ಲಿ 3-4 ಗಾಡಿ ಬಂದಿದೆ. ಇನ್ನು ಮಿಕ್ಕಿ ಗಾಡಿಗಳೆಲ್ಲ ಬರಬೇಕು. ಹಾಗಾಗಿ ಅನ್ಲೋಡ್ ಪಾಯಿಂಟ್ ಹತ್ರ ತಲುಪ್ತಾ ಬಂದೆ. ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೆ ಇರಲಿ ಅಂತ ಹೇಳ್ಕೊಂಡು ಎಲ್ರಿಗೂ ಟಾಟಾ ಬಾಯ್.